ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಉಪ್ಪಿನ ತಾಂತ್ರಿಕ ತಂತ್ರದ ವಿಧಾನದ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, ಒಂದು ಹಿಡಿ ಉಪ್ಪಿನಿಂದ ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಬಹುದು. ಹೌದು ವೀಕ್ಷಕರೇ, ಉಪ್ಪಿನಲ್ಲಿ ತಾಂತ್ರಿಕ ಶಕ್ತಿ ಇರುತ್ತದೆ, ಹಾಗೆ ವೈಜ್ಞಾನಿಕ ಗುಣವನ್ನು ಕೂಡ ಉಪ್ಪು ಹೊಂದಿರುತ್ತದೆ ಅಂತ ಹೇಳ್ಬೋದು. ಸಕಲ ದೃಷ್ಟಿ ಕರ್ಮಗಳಿಗೆ, ಶಾಪಗಳಿಗೆ, ಹಾಗೆ ಕೆಲವೊಂದು ಬಲಿಷ್ಠ ಹೋಮ ಹವನಗಳಿಗೆ ಉಪ್ಪನ್ನು ಬಳಸ್ತಾರೆ. ಅಷ್ಟು ದೈವ ಮಾನ್ಯತೆ ಇರ್ತದೆ, ಹಾಗೂ ತಾಂತ್ರಿಕವಾದಂತಹ ವಿಧಿವಿಧಾನದ ಗುಣ ಶಕ್ತಿ ಉಪ್ಪಿನಲ್ಲಿರ್ತದೆ. ನೋಡಿ, ತಂತ್ರಶಾಸ್ತ್ರದ ಪ್ರಕಾರ ಉಪ್ಪನ್ನು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊರದೋಡಿಸಲು ಉಪಯೋಗಿಸುತ್ತಾರೆ. ಹಾಗೆ ನಕಾರಾತ್ಮಕ ಶಕ್ತಿಗಳು, ತಂತ್ರ ಮಂತ್ರದಂಥ ಬಾಧೆಗಳನ್ನ ಉಪ್ಪು ಹೀರಿಕೊಳ್ಳುತ್ತದೆ ಅಂತ ಹೇಳ್ಬೋದು. ಹಾಗೆ ಮನೆಯಲ್ಲಿರುವಂತಹ, ಮನೆ ಮೇಲೆ ಆದಂತಹ ಕೆಲವೊಂದು ನೆಗೆಟಿವ್ ದೃಷ್ಟಿಗಳು, ಕಣ್ಣು ದೃಷ್ಟಿಗಳು ಅಥವಾ ಕರ್ಮದ ದೃಷ್ಟಿಗಳು, ಶಾಪದ ದೃಷ್ಟಿಗಳು ಅಥವಾ ಶತ್ರು ದೃಷ್ಟಿಗಳು ಗೊತ್ತಿಲ್ಲ, ಅಂತಹ ದೃಷ್ಟಿಗಳನ್ನೆಲ್ಲ ಉಪ್ಪಿನ ತಂತ್ರದಿಂದ ಪರಿಹರಿಸ್ಬೋದು. ಅಷ್ಟು ಪ್ರಬಲವಾದಂತಹ ತಾಂತ್ರಿಕ ಶಕ್ತಿ ಇರುತ್ತದೆ ಉಪ್ಪಿನಲ್ಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಉಪ್ಪಿನ ತಂತ್ರದ ಬಗ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಹಿಡಿ ಉಪ್ಪಿನಿಂದ ಮನೆಯಲ್ಲಿರುವಂಥ ದಟ್ಟ ದರಿದ್ರತನ, ಹಣಕಾಸು, ಕೆಲಸ ಕಾರ್ಯ, ಆರೋಗ್ಯ, ವ್ಯವಹಾರದಂತಹ ಸಮಸ್ಯೆಗಳಿಂದ ನರಳುತ್ತಾ ಇದ್ದರೆ ಒಂದು ಹಿಡಿ ಉಪ್ಪಿನಿಂದ ತಾಂತ್ರಿಕ ವಿಧಾನದ ಶಕ್ತಿಯಿಂದ ಬಗೆಹರಿಸ್ಕೊಳ್ಬೋದು ಅಂತ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ನೀವು ಖರ್ಚು ಮಾಡುವಂಥದ್ದಿಲ್ಲ, ಗುಡಿ ಗುಂಡಾರ ಗೋಪುರ ತಿರುಗೋ ಅವಶ್ಯಕತೆ ಇಲ್ಲ, ಪೂಜೆ ಪುನಸ್ಕಾರಕ್ಕೆ ನೀವು ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಸರಳ ಪರಿಹಾರ ವೀಕ್ಷಕರೇ, ಸಾತ್ವಿಕವಾಗಿ ಮಾಡಿ ಒಳ್ಳೆಯ ರೀತಿಯಲ್ಲಿ ತಾಂತ್ರಿಕ ವಿಧಾನದಿಂದ ನಿಮ್ಮ ಅದೃಷ್ಟ ಬದಲಾಗ್ತದೆ. ನೋಡಿ, ಒಂದು ಹಿಡಿ ಉಪ್ಪಿನಿಂದ ಮನೆಯಲ್ಲಿರುವಂತಹ ಕಷ್ಟಗಳನ್ನ, ತೊಂದರೆಗಳನ್ನ, ನಕಾರಾತ್ಮಕ ಶಕ್ತಿಗಳನ್ನ ಹೊರಗಾಗ್ತದೆ. ಹಾಗೆ ಯಾವುದೇ ವ್ಯಕ್ತಿಯೂ ಕೂಡ ಹಣಕಾಸಿನ ಸಮಸ್ಯೆ, ಹಾಗೆ ಈ ಒಂದು ಧನಾಕರ್ಷಣೆಯ ಯೋಗ ಎದುರಾಗ್ತದೆ. ಯಾಕಂದರೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ಉಳಿತಾ ಇರಲ್ಲ, ಕೆಲಸ ಕಾರ್ಯದಲ್ಲಿ ಲಾಭ ಇರೋದಿಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇರೋದಿಲ್ಲ, ಹಾಗೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿಂದ ಕೈಯಲ್ಲಿರುವಂಥ ದುಡ್ಡೆಲ್ಲ ಖರ್ಚಾಗ್ತಾ ಇರ್ತದೆ. ₹1 ಕೂಡ ಉಳಿತಾ ಇರೋದಿಲ್ಲ ಮನೆಯಲ್ಲಿ. ಇದರಿಂದ ಮನುಷ್ಯ ಆಟೋಮೆಟಿಕ್ಲಿ ಸಾಲದ ಸುಳಿಗೆ ಹೋಗುವಂಥ ಲಕ್ಷಣಗಳು. ಯಾಕಂದರೆ ಸಂಸಾರ ನಡಿಬೇಕು, ಮಾನ ಅಪಮಾನ ಆಗಬಾರ್ದು, 4 ಜನದ ಮಧ್ಯೆ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ಧನದ ಅವಶ್ಯಕತೆ, ದುಡ್ಡಿನ ಅವಶ್ಯಕತೆ ಇದ್ದೇ ಇರ್ತದೆ. ಯಾವಾಗ ಕೈ ಖಾಲಿ ಆಗ್ತದೋ ಮನುಷ್ಯ ಸಾಲದ ಬಾಧೆಗೆ ಹೋಗ್ತಾನೆ. ಸಾಲ ತೀರಿಸಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ದುಡ್ಡು ಬಂದರೆ ತಾನೇ ವ್ಯಾಪಾರ ವ್ಯವಹಾರ ಎಲ್ಲ ರೀತಿಯಲ್ಲಿ ಹಾನಿ ಆಗ್ತದಾಗ ಏನಾಗ್ತದೆ, ಸಾಲದ ಬಾಧೆ ಅನುಭವಿಸಿ ಮನುಷ್ಯ ಧನಹಾನಿ, ಮಾನಹಾನಿಗೆ ಈಡಾಗುವಂಥ ಲಕ್ಷಣಗಳು ಹೋಗ್ತಾನೆ, ಅಪಮಾನ ಅವಮಾನಗಳನ್ನ ಅನುಭವಿಸ್ತಾನೆ. ಇದರಿಂದ ಮನೆಯಲ್ಲಿರುವಂಥ ಮನಃಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಇಡೀ ಮನೆ ಮಶಾಣದ ಮೌನ ಆಗುವಂಥ ಲಕ್ಷಣಗಳಿರ್ತದೆ. ಯಾಕಂದರೆ ಯಾರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೋ ಅವರು ಅದೃಷ್ಟವಂತರು. ಏನು ಸರ್, ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ, ದಟ್ಟ ದರಿದ್ರ ಆವರಿಸಿಕೊಂಡು ಖಿನ್ನತೆಗೊಳಗಾಗ್ತಾರೆ, ನೆಮ್ಮದಿಯ ಜೀವನ ಇಲ್ಲದೆ ಶೂನ್ಯ ಆಗುತ್ತೆ ಅವ್ರ ಬದುಕು ಅಂತ ಹೇಳ್ಬೋದು. ಇಂತಹ ಸಮಸ್ಯೆಗಳಿಂದ ಒದ್ದಾಡ್ತಿರುವಂಥ ಜನರಿಗೆ ಅಥವಾ ನರಳುತ್ತಾ ಇರುವಂಥ ಜನರಿಗೆ ಸರಳ ಉಪ್ಪಿನ ತಂತ್ರ ಮಾಡಿ ಸಾಕು, ನಿಮ್ಮ ಅದೃಷ್ಟ ಬದಲಾಗ್ತದೆ. ನೋಡಿ, ಈ ವಿಧಾನ ಬಹಳ ಹೊತ್ತು ಹೇಳೋದಿಲ್ಲ ನಾನು, ಬಹಳ ಸರಳವಾಗಿರ್ತದೆ, ನೀವು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ವಿಧಾನವನ್ನು ಶುಕ್ರವಾರದ ದಿನ ಅಥವಾ ತಾಂತ್ರಿಕ ದಿನ ಆಗಿರುವಂಥ ಅಮಾವಾಸ್ಯೆಯ ದಿನ, ಹಾಗೆ ಹುಣ್ಣಿಮೆಯ ದಿನ ಸಾಯಂಕಾಲದ ಸಮಯದಲ್ಲಿ ಈ ವಿಧಾನ ನೀವು ಮಾಡಬೇಕಾಗ್ತದೆ. ಈ ವಿಧಾನಕ್ಕೆ ಬೇಕಾಗುವ ಸಾಮಗ್ರಿಗಳಿಷ್ಟೇ. ನೋಡಿ, 1 ಕಪ್ಪು ಬಟ್ಟೆ ತೊಗೊಳ್ಳಿ, ಚಿಕ್ಕದು, ನಿಮ್ಮ ಅಂಗೈಯಗದಷ್ಟು ಇರುವಂಥದ್ದು ಕಪ್ಪು ಬಟ್ಟೆ ತೊಗೊಳ್ಳಿ, ಚಿಕ್ಕದು. ಹಾಗೆ 1 ಹಿಡಿ ಮುಷ್ಟಿ ಉಪ್ಪನ್ನು ತೊಗೊಳ್ಳಿ ಮನೆಯಲ್ಲಿ ಇರುವಂಥದ್ದು. ಹಾಗೆ ಒಂದೇ ಒಂದು ಕೆಲಸ ನೀವು ಮಾಡಬೇಕಾಗ್ತದೆ. ಒಂದು ₹30-40 ಖರ್ಚಾಗ್ಬೋದು. ಗ್ರಂಥಿಗೆ ಅಂಗಡಿಯಲ್ಲಿ ಸಾಸಿವೆ ಎಣ್ಣೆಯ ಎಣ್ಣೆ ಪ್ಯಾಕೆಟ್ ಸಿಗುತ್ತೆ. ಸಾಸಿವೆ ಎಣ್ಣೆ ನೀವು ಗ್ರಂಥಿಗೆ ಅಂಗಡಿಯಿಂದ ತೊಗೊಂಬರ್ಬೇಕಾಗ್ತದೆ. ಶುಕ್ರವಾರದ ದಿನ ಮಾಡಿದ್ರೆ ಇನ್ನೂ ಅನುಕೂಲ, ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ತಿಂಗಳಂಗಟ್ಟಲೆ ಕಾಯಬೇಕಾಗ್ತದೆ. ಸಾಸಿವೆ ಎಣ್ಣೆ ನೀವು ಗ್ರಂಥಿಗೆ ಅಂಗಡಿಯಿಂದ ತೊಗೊಂಬಂದು ಆ ದಿನ ರಾತ್ರಿ ಶುಕ್ರವಾರ 6ರಿಂದ 8ರ ಸಮಯದೊಳಗೆ ಈ ವಿಧಾನ ಮಾಡಿ ಗೋಧೂಳಿ ಲಗ್ನದಲ್ಲಿ. ಹಾಗೆ ನೋಡಿ, ಈ ಗ್ರಂಥಿಗೆ ಅಂಗಡಿ ಮಾಡುವಂಥ ವಿಧಾನದ ಬಗ್ಗೆ ತಿಳಿಸ್ತೇನೆ. ಗ್ರಂಥಿಗೆ ಅಂಗಡಿಯಿಂದ ತಂದಂಥ ಎಣ್ಣೆಯನ್ನು ಒಂದು ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಅದರ ಮೇಲೆ ಬತ್ತಿ ಇಟ್ಟು ನೀವು ದೀಪ ಹಚ್ಚಿ. ವೀಕ್ಷಕರ, ವಿಶೇಷವಾಗಿ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಈ ತಂತ್ರ ಮಾಡಲಿಕ್ಕಾಗಲ್ಲ. ದೇವರ ಮನೆಯಲ್ಲಿ ಈ ಸಾಸಿವೆ ಎಣ್ಣೆ ದೀಪ ಹಚ್ಚಬಾರ್ದು. ಬೆಡ್ರೂಮಲ್ಲೋ ಹಾಲಲ್ಲೋ ನೀವು ಸಾಸಿವೆ ಎಣ್ಣೆಯ ದೀಪ ಹಚ್ಚಿ, ನಂತರ ಆ ಕಪ್ಪು ಬಟ್ಟೆನಲ್ಲಿ 1 ಮುಷ್ಟಿ ಏನಿದೆ ಉಪ್ಪು ಹಾಕಿ,
ಅದ್ರ ಜೊತೆ ಒಂದೇ ₹1 ಕಾಯಿನ್ ಹಾಕಬೇಕಾಗ್ತದೆ. ಗಂಟು ಕಟ್ಟಿ ಆ ಸಾಸಿವೆ ಎಣ್ಣೆಯ ದೀಪ ಏನು ಉರಿತಾ ಇರ್ತದೆ ಅದ್ರ ಮೇಲೆ ನೀವು 5 ಸರಿ ನಿವಾಳಿಸ್ಕೋಬೇಕಾಗ್ತದೆ. ಏನು ನಿವಾಳಿಸ್ಕೋಬೇಕು? ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಬೇಕು, ಮನೆ ಮೇಲಿರುವಂಥ ತಂತ್ರಮಂತ್ರ ಶಕ್ತಿಗಳು ದೂರ ಆಗಬೇಕು, ದೃಷ್ಟಿದೋಷಗಳು ದೂರ ಆಗಬೇಕು, ನಕಾರಾತ್ಮಕ ಶಕ್ತಿಗಳು ದೂರ ಆಗಬೇಕು, ಜನವಶ ಮನವಶ ಧನವಶ ನಿಮಗಾಗಬೇಕು ಅಂತ 5 ಬಾರಿ ನೀವು ನಿವಾಳಿಸ್ಕೋಬೇಕಾಗ್ತದೆ. ನಿವಾಳಿಸಿದ ನಂತರ ಸಾಸಿವೆ ಎಣ್ಣೆಯ ದೀಪದ ಮೇಲೆ ನಿವಾಳಿಸಿ, ನಂತರ ತಗೊಂಡೋಗಿ ಎಷ್ಟು ಕೋಣೆಗಳಿದ್ದಾವೆ ಮನೆಯಲ್ಲಿ ಎಲ್ಲ ಕೋಣೆಯ ದ್ವಾರ ಬಾಗಿಲು ಅಂದರೆ ಎಲ್ಲ ಕೋಣೆಯ ಬಾಗಿಲಿಗೂ ನಿವಾಳಿಸಿ. 5 ಬಾರಿ ನಿವಾಳಿಸಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ, ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅದೃಷ್ಟ ಬರಲಿ ಅಂತ ನಿವಾಳಿಸ್ಕೊಂಡು, ನಕಾರಾತ್ಮಕ ಶಕ್ತಿ ದೃಷ್ಟಿ ಹೊರಗೋಗಲಿ ಅಂತ ನಿವಾಳಿಸಿ. ನಂತರ ಸಿಂಹದ್ವಾರ ಅಂದರೆ ಮನೆಯ ಮುಖ್ಯದ್ವಾರಕ್ಕೆ ತಂದೆ ಅಲ್ಲೂ ಕೂಡ 5 ಬಾರಿ ನಿವಾಳಿಸ್ಕೊಳ್ಳಿ. ನಿವಾಳಿಸಿದ ನಂತರ ಮನೆಯ ಸಿಂಹದ್ವಾರದ ಹೊಸಲಿನ ಮೇಲೆ ಅದನ್ನು ಗಂಟು ಕಟ್ಟಿರುವಂಥ ತಂತ್ರ ಮಾಡಿರುವಂಥ ಉಪ್ಪಿನ ತಂತ್ರವನ್ನು ನೀವು ಕಟ್ಟಬೇಕಾಗ್ತದೆ. ಕಟ್ಟಿ 1 ತಿಂಗಳ ಕಾಲ ಅಂದರೆ ಒಂದು ಅಮಾವಾಸ್ಯೆಯಿಂದ ಮಾಡಿದ್ರೆ ಒಂದು ಅಮಾವಾಸ್ಯೆ, ಒಂದು ಶುಕ್ರವಾರದಿಂದ ಮಾಡಿದ್ರೆ 4 ಶುಕ್ರವಾರದ ಗಂಟ ಅಂದರೆ 4 ಅಂದರೆ 1 ತಿಂಗಳು ಇರಬೇಕು. 1 ತಿಂಗಳ ಕಾಲ ಅದನ್ನು ಪೂಜೆ ಮಾಡಿ ವೀಕ್ಷಕರೇ. ಆ ಗಂಟು ಕಟ್ಟಿರುವಂಥ ಉಪ್ಪಿನ ತಾಂತ್ರಿಕ ವಿಧಾನಕ್ಕೆ ಪೂಜೆ ಮಾಡಿದ ನಂತರ ಅದನ್ನು 1 ತಿಂಗಳು ಆದಮೇಲೆ ತಗೊಂಡೋಗಿ ನೀವು ಯಾವುದೋ ಗಿಡದ ಕೆಳಗೆ ಇಟ್ಟು ಬನ್ನಿ ವೀಕ್ಷಕರೇ. ಈ ರೀತಿಯಲ್ಲಿ ಮಾಡಿ 1 ತಿಂಗಳ ಒಳಭಾಗದಲ್ಲಿ ಉಪ್ಪಿನ ತಾಂತ್ರಿಕ ಶಕ್ತಿಯಿಂದ ಮನೆಯಲ್ಲಿರುವಂಥ ದಟ್ಟ ದರಿದ್ರ ಎಲ್ಲ ದೂರ ಆಗಿ ಜನಾಕರ್ಷಣೆ ಆಗುತ್ತೆ, ಹಾಗೆ ಬಲಿಷ್ಠವಾಗಿ ಧನಾಕರ್ಷಣೆ ಆಗುತ್ತೆ. ಹಣಕಾಸಿನ ಕೆಲಸ ಕಾರ್ಯದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಸಾಕ್ಷಾತ್ ಲಕ್ಷ್ಮೀ ದೇವತೆ ನಿಮ್ಮ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ಬೋದು. ಮೈನಾಗಿ ಧನಾಕರ್ಷಣೆ ಆಗಲಿಕ್ಕೆ, ಹಣಕಾಸಿನ ಸಮಸ್ಯೆ ಪರಿಹರಿಸಲಿಕ್ಕೆ ಇದೊಂದು ಸರಳ ತಂತ್ರ ಮಾಡಿ. ಇದೇ ರೀತಿಯಲ್ಲಿ ಅದರಲ್ಲಿ ನಿಮಗೆ ಅನುಕೂಲ ಕಂಡು ಬಂದರೆ ಪ್ರತಿ ತಿಂಗಳಂಗಟ್ಲೇನೂ ಕೂಡ ನೀವು ಒಂದು ತಂತ್ರ ಚೇಂಜ್ ಮಾಡಿದ ಕೂಡಲೇ ಮತ್ತೊಂದು ಸೇಮ್ ಅದೇ ಥರ ತಂತ್ರ ಮಾಡಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತೀರಾ ಅಂತ ಹೇಳ್ಬೋದು. ಸರಳ ವಿಧಾನ, ಖರ್ಚಿಲ್ಲದೆ ನಿಮ್ಮ ಕೈಯಿಂದ ನೀವೇ ಮಾಡ್ಕೋಬೋದು ವೀಕ್ಷಕರೇ. ಉಪ್ಪಿನ ತಂತ್ರದ ವಿಧಾನದಿಂದ ಬಹಳ ಒಳ್ಳೆ ರೀತಿಯಲ್ಲಿ ಕೆಲವೊಬ್ಬರಿಗೆ ಪ್ರತಿಫಲ ಸಿಕ್ಕಿರ್ತದೆ. ನೀವು ಮಾಡಿ ನೋಡಿ, ನೀವು ಅದೃಷ್ಟವಂತರ ಆಗ್ತೀರಾ, ನಿಮ್ಮ ಜೀವನ ಬದಲಾಗ್ತದೆ ಅಂತ ಹೇಳ್ತೀನಿ. SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೇವೆ. ತಂತ್ರ ಮಂತ್ರದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು, ವಿಮರ್ಶೆ ಮಾಡಿ ಪರಿಹಾರ ತಗೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.